Hello children, how are you all? Fine? Very good. I welcome you all to 7th Standard Second Language English Lesson 7, The Wonder Ball. I am going to begin today's class with a small story. ಮಕ್ಕಳೇ ನಿಮಗೆಲ್ಲ ಕತೆ ಕೇಳೋದು ಅಂದರೆ ತುಂಬ ಇಷ್ಟ ಅಲ್ವಾ? ಹೌದಾ? ಹಾಗಾದರೆ ಇವತ್ತಿನ ಪಾಠನ ಒಂದು ಸಣ್ಣ ಕಥೆಯಿಂದ ಶುರು ಮಾಡೋಣ. ಇವತ್ತಿನ ಕತೆ ಅಕ್ಷಯ ಪಾತ್ರೆ. ನೀವೆಲ್ಲ ಈ ಹೆಸರನ್ನೆಲ್ಲರೂ ಕೇಳಿದ್ದೀರಾ? ಅಕ್ಷಯ ಪಾತ್ರ ಅನ್ನೋ ಹೆಸರನ್ನು ಎಲ್ಲಿ ಕೇಳಿದ್ದೀರಾ ಅಥವಾ ಎಲ್ಲಿ ನೋಡಿದ್ದೀರಾ? ಜ್ಞಾಪನ ಬಂದಿರಬೇಕೀಗ. ನಿಮ್ಮ ಶಾಲೆಗಳಲ್ಲಿ ಮಧ್ಯಾಹ್ನ ಊಟ ಬರುತ್ತಲ್ಲ, ಎಲ್ಲಿಂದ ಬರುತ್ತೆ? ಇಸ್ಕಾನಿಂದ ಬರುತ್ತೆ. ಆ ವ್ಯಾನ್ ಮೇಲೆ ಏನು ಬರೆದಿದೆ? ಅಕ್ಷಯ ಪಾತ್ರ ಅಂತ ಬರೆದಿದೆ ಅಲ್ವಾ? ಆ ಹೆಸರಿನ ಒಂದು ಕತೆ. ಈಗ ಆ ಹೆಸರು ಹೇಗೆ ಬಂತು ಅಂತ ತಿಳ್ಕೊಳ್ಳೋಣ. ನಿಮಗೆಲ್ಲ ಮಹಾಭಾರತದ ಕತೆ ಗೊತ್ತಿದೆ. ಅದರಲ್ಲಿ ಪಾಂಡವರು ಮತ್ತು ದ್ರೌಪದಿ ವನವಾಸಕ್ಕೆ ಹೋಗ್ತಾರೆ. ವನವಾಸಕ್ಕೆ ಹೋದಾಗ ಅವರಿಗೆ ಊಟಕ್ಕೆ ಯಾವುದೇ ಒಂದು ವ್ಯವಸ್ಥೆ ಇರೋದಿಲ್ಲ. ಆಗ ಯುಧಿಷ್ಠಿರ ಏನು ಮಾಡ್ತಾನೆ? ಸೂರ್ಯ ಭಗವಂತನಿಗೆ ಪ್ರಾರ್ಥನೆಯನ್ನು ಮಾಡ್ತಾನೆ. ಸೂರ್ಯ ಭಗವಂತ ಯುಧಿಷ್ಠಿರನ ಪ್ರಾರ್ಥನೆಯಿಂದ ಮೆಚ್ಚಿ ಅವನಿಗೊಂದು ಅಕ್ಷಯ ಪಾತ್ರವನ್ನು ನೀಡ್ತಾರೆ. ಹೇಳ್ತಾರೆ, ಯಾವಾಗೆಲ್ಲ ದ್ರೌಪದಿಗೆ ಹೊಟ್ಟೆ ಹಸಿವಾಗುತ್ತೋ ಆಗ ಈ ಅಕ್ಷಯ ಪಾತ್ರಕ್ಕೆ ಪ್ರಾರ್ಥನೆ ಮಾಡಿದ್ರೆ ಆವಾಗ ಊಟ ಬರುತ್ತೆ ಅಂತ ಹೇಳ್ತಾರೆ. ವನವಾಸದಲ್ಲಿ ಇದ್ದಷ್ಟು ಕಾಲ ಪಾಂಡವರು ಮತ್ತು ದ್ರೌಪದಿ ಆ ಅಕ್ಷಯ ಪಾತ್ರದಿಂದನೇ ಊಟವನ್ನು ಮಾಡ್ತಾ ಇರ್ತಾರೆ. ಒಂದು ದಿನ ಅವರು ಊಟ ಮುಗಿಸಿ ವಿಶ್ರಾಮ ಮಾಡ್ತಾ ಇರ್ತಾರೆ. ಆಗ ಅವರಿದ್ದಂಥ ಜಾಗಕ್ಕೆ ವ್ಯಾಸಮುನಿ ತಮ್ಮ ಶಿಷ್ಯರೊಂದಿಗೆ ಬರ್ತಾರೆ. ಅವರು ಊಟದ ಸಮಯಕ್ಕೆ ಬಂದಿರ್ತಾರೆ. ಬಂದ ಕೂಡಲೇ ಪಾಂಡವರು ಸ್ವಾಗತಿಸ್ತಾರೆ. ಸ್ವಾಗತ ಎಲ್ಲ ಆದಮೇಲೆ ಅವರು ನದಿಯಲ್ಲಿ ಸ್ನಾನ ಮಾಡಲಿಕ್ಕೆ ಅಂತ ಹೋಗಿರ್ತಾರೆ. ಈಗ ಪಾಂಡವರಿಗೆ ಮತ್ತು ದ್ರೌಪದಿಗೆ ಒಂದು ಸಮಸ್ಯೆ. ಏನದು? ಇವರದು ಊಟ ಆಗಿದೆ, ಈಗ ಅಕ್ಷಯ ಪಾತ್ರದಿಂದ ಮತ್ತೆ ಊಟ ಬರೋಲ್ಲ. ಈಗ ವ್ಯಾಸ ಮುನಿಯರು ಮತ್ತು ಅವರ ಶಿಷ್ಯಂದಿರು ಈಗ ಬಂದಿದ್ದಾರೆ. ಅವರಿಗೆ ಹೇಗೆ ನಾವು ಊಟದ ವ್ಯವಸ್ಥೆ ಮಾಡೋದು ಅಂತ ಅವರೀಗ ಚಿಂತೆಗೊಳಗಾಗ್ತಾರೆ. ಏನು ಮಾಡೋದು ಅಂದಾಗ ದ್ರೌಪದಿ ಕೃಷ್ಣ ಭಗವಂತನನ್ನು ನೆನೆಸ್ಕೋತಾಳೆ. ತಕ್ಷಣ ಕೃಷ್ಣ ಪ್ರತ್ಯಕ್ಷನಾಗ್ತಾನೆ. ದ್ರೌಪದಿ ತನ್ನ ಸಮಸ್ಯೆಯನ್ನು ಹೇಳ್ಕೊತಾಳೆ. ಕೃಷ್ಣ ಹೇಳ್ತಾನೆ, ನೀನು ಹೋಗಿ ಆ ಅಕ್ಷಯ ಪಾತ್ರೆನ ತೊಗೊಂಡು ಬಾ ಅಂತ. ದ್ರೌಪದಿ ಒಳಗಡೆ ಹೋಗಿ ಆ ಅಕ್ಷಯ ಪಾತ್ರನ ತೊಗೊಂಬರ್ತಾಳೆ. ಕೃಷ್ಣ ಆ ಅಕ್ಷಯ ಪಾತ್ರದೊಳಗೆ ಗಮನ ಇಟ್ಟು ನೋಡ್ತಾನೆ. ಆ ಪಾತ್ರದಲ್ಲಿ ಒಂದೇ ಒಂದು ಅಗಳು ಅನ್ನ ಅಲ್ಲೆಲ್ಲೋ ಅಂಟ್ಕೊಂಡಿರುತ್ತೆ. ಕೃಷ್ಣ ಏನು ಮಾಡ್ತಾನೆ? ಆ ಒಂದು ಅನ್ನದ ಅಗಳನ್ನು ತಗೊಂಡು ಬಾಯಿಗೆ ಹಾಕ್ಕೊಂಡು ತಿಂತಾನೆ. ಅವನ ಹೊಟ್ಟೆ ತುಂಬದಂತೆ ಆಗತ್ತೆ. ತಕ್ಷಣ ಅಲ್ಲಿ ನದಿಯಲ್ಲಿ ಸ್ನಾನ ಮಾಡ್ತಾ ಇದ್ದಂತಹ ವ್ಯಾಸಮುನಿಯರು ಮತ್ತು ಅವರ ಶಿಷ್ಯಂದರಿಗೂ ಸಹ ಹೊಟ್ಟೆ ತುಂಬ್ದಂಗೆ ಆಗತ್ತೆ. ಇಲ್ಲಿ ಕೃಷ್ಣ ಮರೆಯಾಗ್ತಾನೆ. ವ್ಯಾಸಮುನಿಯರು ಮತ್ತು ಅವರ ಶಿಷ್ಯಂದರು ಸ್ನಾನವನ್ನು ಮುಗಿಸಿ ಬರ್ತಾರೆ. ಬಂದ ತಕ್ಷಣ ಹೇಳ್ತಾರೆ, ನಮಗೆ ಹೊಟ್ಟೆ ತುಂಬಿದೆ, ನಾವಿನ್ನು ಹೊರಡ್ತೇವೆ ಅಂತ ಅವ್ರು ಹೊರಟು ಬಿಡ್ತಾರೆ. ಹೀಗೆ ದ್ರೌಪದಿ ಮತ್ತು ಪಾಂಡವರ ಸಮಸ್ಯೆ ಬಗೆಹರಿಯಿತು. ಇವತ್ತಿನ ನಮ್ಮ ಪಾಠ ದ ವಂಡರ್ ಬಾಲ್ನೂ ಸಹ ಒಂದು ಇಂಥದೇ ಆದ ಒಂದು ಅದ್ಭುತ ಪಾತ್ರೆಯ ಒಂದು ಕತೆ. ಆದರೆ ಆ ಕಥೆಯನ್ನು ನೀವು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ವಿಲ್ ಸ್ಟಾರ್ಟ್ ವಿತ್ ಅವರ್ ಫಸ್ಟ್ ಆಕ್ಟಿವಿಟಿ, word meanings. Let's learn the new words and their meanings. We'll start with the first word. The first word is mound, meaning raised ground. ನೀವಿಲ್ಲಿ ಚಿತ್ರದಲ್ಲಿ ನೋಡ್ಬೋದು ಮಕ್ಕಳೇ, ಏನಿದೆ ಅಲ್ಲೊಂದು ಸಣ್ಣ ಗುಡ್ಡ ಅಥವಾ ದಿಬ್ಬ ಅಂತ ಕರಿತೇವೆ ಅಲ್ವಾ? ಅದನ್ನು ನಾವು ಇಂಗ್ಲೀಷಲ್ಲಿ ಏನು ಹೇಳ್ತೀವಿ? Mound. In the lesson, we have the sentence, the old couple Philemon and Baucis lived in a hut on a mound. ಅಂದರೆ ವಯಸ್ಸಾದ ಒಂದು ದಂಪತಿಯರಿದ್ದರು. ಅವರ ಹೆಸರು ಫಿಲಿಮೋನ್ ಮತ್ತು ಬೋಷಿಸ್. ಅವರು ಒಂದು ಸಣ್ಣ ದಿಬ್ಬದ ಮೇಲೆ ಗುಡಿಸಲಲ್ಲಿ ವಾಸ ಮಾಡ್ತಾ ಇದ್ರು ಅಂತ ಅರ್ಥ. ನೆಕ್ಸ್ಟ್ ವರ್ಡ್ hooted, meaning shouted. ಅಂದರೆ ಏನರ್ಥ? ಗೇಲಿ ಎಬ್ಬಿಸುವುದು. ದ ವಿಲೇಜ್ ಬಾಯ್ಸ್ ಹೂಟೆಡ್ ಅಂದರೆ ಆ ಹಳ್ಳಿಯ ಮಕ್ಕಳು ಏನು ಮಾಡ್ತಾಯಿದ್ರು? ಗೇಲಿ ಮಾಡ್ತಾಯಿದ್ರು, ಜೋರಾಗಿ ಕಿರ್ಚಿಕೊಂಡು ಗೇಲಿ ಮಾಡ್ತಾಯಿದ್ರು ಅಂತ ಅರ್ಥ. ರ್ಯಾಗ್ಡ್
meaning dressed in torn clothes. Philemon went down to meet the ragged newcomers. ಅಂದರೆ ಫಿಲಿಮೋನ್ ಅಲ್ಲಿಗೆ ಬಂದಂತಹ ಅಪರಿಚಿತರು, ಅಂದರೆ ಅವ್ರದ್ದು ಬಟ್ಟೆ ಎಲ್ಲ ಹರಿದಿತ್ತು, ಅಂತಹ ಒಂದು ಅಪರಿಚಿತರನ್ನ ಮೀಟ್ ಮಾಡಲಿಕ್ಕೆ ಅಂತ ಹೋಗ್ತಾನೆ. ನೆಕ್ಸ್ಟ್ ವರ್ಡ್ ಈಸ್ ಸಪ್ಪರ್, ಮೀನಿಂಗ್ ಮೀಲ್ ಈಟನ್ ಇನ್ ದ ಈವ್ನಿಂಗ್, ಅಂದರೆ ರಾತ್ರಿಯ ಊಟ. ವಿ ವುಡ್ ಹ್ಯಾವ್ ಶೇರ್ಡ್ ಆರ್ ಸಪ್ಪರ್ ವಿತ್ ಯು, ಅಂದರೆ ನಾವು ನಮ್ಮ ರಾತ್ರಿಯ ಊಟವನ್ನು ನಿಮ್ಮೊಂದಿಗೆ ಹಂಚ್ಕೋತಾ ಇದ್ವಿ. ದ ನೆಕ್ಸ್ಟ್ ವರ್ಡ್ ಈಸ್ ಹಾಸ್ಪಿಟಾಲಿಟಿ, ಮೀನಿಂಗ್ ಅ ಫ್ರೆಂಡ್ಲಿ ವೆಲ್ಕಮ್ ಆಫ್ ಗೆಸ್ಟ್ಸ್, ಅಂದರೆ ಅತಿಥಿ ಸತ್ಕಾರ. ನಿಮ್ಮ ಮನೆಗೆ ಯಾರೇ ಒಬ್ಬ ಗೆಸ್ಟ್ ಬಂದರೆ ನೀವು ಹೇಗೆ ಅವ್ರನ್ನ ವೆಲ್ಕಮ್ ಮಾಡ್ತೀರಾ? ಫ್ರೆಂಡ್ಲಿಯಾಗಿ ವೆಲ್ಕಮ್ ಮಾಡ್ತೀರಾ. ಬನ್ನಿ ಕೂತ್ಕೊಳ್ಳಿ ಅಂತ ಅವ್ರನ್ನ ಕರಿತೀರಾ ಅಲ್ವಾ? ಅದನ್ನು ನಾವು ಇಂಗ್ಲೀಷಲ್ಲಿ ಏನು ಹೇಳ್ತೀವಿ? ಹಾಸ್ಪಿಟಾಲಿಟಿ. ವಿ ಆರ್ ಪ್ಲೀಸ್ಡ್ ವಿತ್ ಯೋರ್ ಹಾಸ್ಪಿಟಾಲಿಟಿ, ನಮಗೆ ನಿಮ್ಮ ಅತಿಥಿ ಸತ್ಕಾರದಿಂದ ಬಹಳ ಖುಷಿಯಾಗಿದೆ ಅಂತ ಹೇಳ್ತಾರೆ. ಎಸ್ ಚಿಲ್ಡ್ರನ್, ಲೆಟ್ಸ್ ಬಿಗಿನ್ ಆರ್ ಟುಡೇಸ್ ಲೆಸನ್, ದ ವಂಡರ್ ಬಾಲ್. Children, you all can come to page number 75 in your textbook, and I am going to read the lesson now, and you have to listen attentively so that you can practice reading it later. So shall I begin? Yes, let's get started then. The old couple, Philemon and Baucis, lived in a hut on a mound. They worked hard on their farm and were only able to get as much food as they needed. Yet they were so kind that they would never let any stranger go without food. They welcomed the guest with joy and shared their meal with him. One evening they finished their supper and sat at the door. Suddenly they heard the barking of dogs and shouting of boys in the village. Soon the noise grew louder. Philemon saw two strangers at whom the village boys hooted and the dogs barked. Philemon said to his wife, "Look at these boys, they ill-treat the poor strangers. I shall go and bring them. You go and see if there is any food to give them." Philemon went down to meet the ragged newcomers. He drove back the dogs and said, "Welcome strangers." He took them into his poor cottage and made them sit at the table. They looked very tired. Baucis placed a bowl of milk on the table and said, "This is all we have for you, sirs. How I wish you had come a little earlier. We would have shared our supper with you." "Don't worry, good lady," said one of the guests. "All will be well. Your kindness makes this drink a feast to us. We are pleased with your hospitality." ಮಕ್ಕಳೇ, ನೀವೆಲ್ಲ ಈಗ ಓದೋದನ್ನು ಕೇಳಿಸ್ಕೊಂಡ್ರಲ್ವಾ? Did you all listen attentively to my reading? Very good. Now you have to practice reading the lesson at home whenever you have free time. Now, here is a small video for you about the lesson. Once you watch it, you will understand the lesson better. So, shall we start? Here we go. The old couple, Philemon and Baucis, lived in a hut on a mound. ವಯಸ್ಸಾದ ದಂಪತಿಯರು ಫಿಲಿಮೋನ್ ಮತ್ತು ಬೋಷಿಸ್ ಒಂದು ಸಣ್ಣ ಗುಡಿಸಲಲ್ಲಿ ಒಂದು ದಿಬ್ಬದ ಮೇಲೆ ವಾಸ ಮಾಡ್ತಾ ಇದ್ರು. They worked hard in their farm. ಅವರು ತಮ್ಮ ತೋಟದಲ್ಲಿ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ರು.
They were able to get as much food as they needed. ಅವರಿಗೆ ಎಷ್ಟು ಆಹಾರದ ಅವಶ್ಯಕತೆ ಇತ್ತೋ ಅಷ್ಟೇ ಸಿಗ್ತಾ ಇತ್ತು. They were so kind that they never let any stranger go without food. ಅವರು ಎಷ್ಟು ಒಳ್ಳೆಯವರು ಅಂದರೆ ಅವ್ರ ಮನೆ ಹತ್ರದಿಂದ ಯಾವುದೇ ಒಬ್ಬ ಅಪರಿಚಿತ ವ್ಯಕ್ತಿ ಅಥವಾ ಅತಿಥಿ ಬಂದರೂ ಅವರು ತಮ್ಮ ಊಟವನ್ನು ಅವ್ರ ಜೊತೆಗೆ ಹಂಚ್ಕೋತಾ ಇದ್ರು. They welcomed the guest with joy. ಅತಿಥಿಗಳನ್ನು ತುಂಬ ಸಂತೋಷದಿಂದ ಸ್ವಾಗತಿಸ್ತಾ ಇದ್ರು. And shared their own meal with them. ತಮ್ಮ ಊಟವನ್ನು ಅವ್ರ ಜೊತೆಗೆ ಹಂಚ್ಕೋತಾ ಇದ್ರು. One evening they finished their supper and sat at the door. ಒಂದು ಸಂಜೆ ಅವರು ತಮ್ಮ ರಾತ್ರಿಯ ಊಟವನ್ನು ಮುಗಿಸಿ ಬಾಗ್ಲತ್ರ ವಿಶ್ರಾಂತಿ ಪಡಿತಾ ಇದ್ರು. Suddenly they heard the barking of dogs and shouting of boys in the village. ಸಡನ್ ಆಗಿ ಅವ್ರಿಗೆ ಎಲ್ಲೋ ದೂರದಲ್ಲಿ ಮಕ್ಕಳು ಕೀಚ್ತಾ ಇರೋದು, ನಾಯಿ ಬೊಗಳ್ತಾ ಇರೋದು ಕೇಳುತ್ತೆ. Soon the noise grew louder. ಆ ಶಬ್ದ ಎಲ್ಲೋ ಅವ್ರ ಕಡೆಗೆ ಹತ್ರ ಬರ್ತಾ ಇದ್ದಂತೆ ಇತ್ತು. Philemon saw two strangers at whom the village boys hooted and the dogs barked. ಫಿಲಿಮೋನ್ ನೋಡ್ತಾನೆ, ಅಲ್ಲಿ ಇಬ್ರು ಅಪರಿಚಿತರಿರ್ತಾರೆ, ಅವ್ರನ್ನ ಸುತ್ತಕೊಂಡು ನಾಯಿ ಬೊಗಳ್ತಾ ಇದೆ, ಮಕ್ಕಳೆಲ್ಲ ಗೇಲಿ ಮಾಡ್ತಾ ಇದ್ದಾರೆ ಅವ್ರನ್ನ ನೋಡಿ. Look at these boys, they ill treat the poor strangers. ನೋಡು ಈ ಮಕ್ಕಳನ್ನ ಹೇಗೆ ಕೆಟ್ಟದಾಗಿ ವರ್ತಿಸ್ಕೋತಾ ಇದ್ದಾರೆ ಆ ಅಪರಿಚಿತರೊಂದಿಗೆ ಅಂತ ಫಿಲಿಮೋನ್ ಹೇಳ್ತಾನೆ. I shall go and bring them. ನಾನು ಹೋಗಿ ಅವ್ರನ್ನ ಕರ್ಕೊಂಬರ್ತೇನೆ. You go and see if there is any food to give them. ಅವರಿಗೆ ಕೊಡ್ಲಿಕ್ಕೆ ಏನಾದರೂ ಊಟ ಇದೆಯಾ ಅಂತ ಹೋಗಿ ನೋಡು ಅಂತ ಫಿಲಿಮೋನ್ ಬೋಷಸ್ಗೆ ಹೇಳ್ತಾನೆ. Philemon went down to meet the ragged newcomers. ಬೋಷಸ್ಗೆ ಆಗಂತ ಹೇಳಿ ಫಿಲಿಮೋನ್ ಏನು ಮಾಡ್ತಾನೆ, ಅಪರಿಚಿತರನ್ನ ಕರ್ಕೊಂಬರ್ಲಿಕ್ಕೆ ಅಂತ ಅವ್ರ ಹತ್ರಕ್ಕೆ ಹೋಗ್ತಾನೆ. He drove back the dogs and said, ಅಲ್ಲಿದ್ದಂಥ ಮಕ್ಕಳು ನಾಯಿ ಎಲ್ಲರನ್ನು ಓಡಿಸಿ ಫಿಲಿಮೋನ್ ಹೇಳ್ತಾನೆ, ವೆಲ್ಕಮ್ ಸ್ಟ್ರೇಂಜರ್ಸ್, ಸ್ವಾಗತ ಅತಿಥಿಗಳೇ ಅಂತ ಹೇಳ್ತಾನೆ. He took them into his poor cottage and made them to sit at the table. ಆ ಅಪರಿಚಿತರನ್ನು ಅವನ ಒಂದು ಗುಡಿಸಲಿಗೆ ಕರ್ಕೊಂಡು ಹೋಗಿ ಅವರ ಮನೆಯಲ್ಲಿದ್ದಂತಹ ಟೇಬಲ್ ಹತ್ರ ಕೂರಿಸ್ತಾನೆ. Boschus placed a small bowl of milk on the table and said, ಬೋಷಸ್ ಏನು ಮಾಡ್ತಾಳೆ, ಒಂದು ಸಣ್ಣ ಬಟ್ಲಲ್ಲಿ ಹಾಲನ್ನು ತಗೊಂಡ್ಬಂದು ಟೇಬಲ್ ಮೇಲೆ ಇಟ್ಟು ಹೇಳ್ತಾಳೆ, This is all I have for you, sirs. ನನ್ನ ಹತ್ರ ಇದ್ದಿದ್ದಲ್ಲ, ಇಷ್ಟೇ ನಿಮಗೋಸ್ಕರ. How I wish you had come a little earlier. ನೀವು ಸ್ವಲ್ಪ ಮುಂಚೆ ಬಂದಿದ್ರೆ ತುಂಬ ಚೆನ್ನಾಗಿರ್ತಾ ಇತ್ತು. We would have shared our supper with you. ನಾವು ನಿಮ್ಮೊಂದಿಗೆ ನಮ್ಮ ಊಟವನ್ನು ಶೇರ್ ಮಾಡ್ಕೋತಾ ಇದ್ವಿ ಅಂತ ಬೋಷಸ್ ಹೇಳ್ತಾಳೆ. Don't worry, good lady, all will be well. ಏನು ಚಿಂತೆ ಮಾಡಬೇಡಿ ತಾಯಿ, ಎಲ್ಲವೂ ಒಳ್ಳೆಯದೇ ಆಗತ್ತೆ. Your kindness makes this drink a feast to us. ನಿಮ್ಮ ಕರುಣೆಯಿಂದ ಈ ಒಂದು ಹಾಲು ಒಂದು ಹಬ್ಬದ ಊಟದಂತೆ ಇದೆ. We are pleased with your hospitality.
ನಿಮ್ಮ ಅತಿಥಿ ಸತ್ಕಾರದಿಂದ ನಮಗೆ ಬಹಳ ಖುಷಿಯಾಗಿದೆ ಅಂತ ಆ ಅಪರಿಚಿತರಲ್ಲೊಬ್ಬ ಹೇಳ್ತಾನೆ. ಚಿಲ್ಡ್ರನ್, ಡಿಡ್ ಯು ಆಲ್ ಎಂಜಾಯ್ ದ ವಿಡಿಯೋ? ಎಸ್, ವೆರಿ ಗುಡ್. ನಿಮಗೆಲ್ಲ ಈಗ ಕತೆ ಚೆನ್ನಾಗಿ ಅರ್ಥ ಆಗಿರುತ್ತೆ ಅಲ್ವಾ? ಹಾಗಾದರೆ ಎಷ್ಟು ಚೆನ್ನಾಗಿ ನೀವು ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಈಗ ನಾನು ಚೆಕ್ ಮಾಡಲಾ? ಎಸ್, ಐ ಆಮ್ ಗೋಯಿಂಗ್ ಟು ಚೆಕ್ ಇಟ್. ಐ ಹ್ಯಾವ್ ಅನ್ ಆಕ್ಟಿವಿಟಿ ಫಾರ್ ಯು. Choose the correct answer. I am going to show you few questions and their answers, and you have to choose the correct answer. Shall we begin? The first question, where did Philemon and Baucis live? Philemon ಮತ್ತು Baucis ಎಲ್ಲಿ ವಾಸ ಮಾಡ್ತಾ ಇದ್ರು? The options are hill, mound, ground. Here is an honeybee. Come on, help the honeybee to find the correct answer. Very good, children. It is mound. You're right. Let's move on to the next question. How did the village boys treat the strangers? ಪ್ರಶ್ನೆ ಏನು? ಆ ಹಳ್ಳಿಯ ಮಕ್ಕಳು ಆ ಅಪರಿಚಿತರೊಂದಿಗೆ ಹೇಗೆ ನಡ್ಕೊಂಡ್ರು ಅಂತ ಪ್ರಶ್ನೆ. ಆಪ್ಷನ್ಸ್ ಆರ್ ಇಲ್ ಟ್ರೀಟ್, ಗುಡ್, ಹ್ಯಾಪಿ. ಎಸ್, ಕಮ್ ಆನ್, ಗೆಸ್ ದ ರೈಟ್ ಆನ್ಸರ್. ಯು ಆರ್ ಅಬ್ಸಲ್ಯೂಟ್ಲಿ ರೈಟ್. ಇಟ್ ಈಸ್ ಇಲ್ ಟ್ರೀಟ್. ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ವಾಟ್ ಡಿಡ್ Philemon say to the strangers? The options are goodbye, thank you, welcome. Yes, children, guess the right answer. Yes, you got it right. It is welcome. Now let's look at the fourth question. What did Baucis place on the table? Baucis ಟೇಬಲ್ ಮೇಲೆ ಏನನ್ನು ತಂದಿಡ್ತಾಳೆ? ವಾಟರ್, ಮಿಲ್ಕ್, ಬ್ರೆಡ್. ಎಸ್, ಕಮ್ ಆನ್, ಟೆಲ್ ದ ರೈಟ್ ಆನ್ಸರ್. ಎಸ್, ಯು ಗೆಸ್ಡ್ ಇಟ್ ರೈಟ್. ಇಟ್ ಈಸ್ ಮಿಲ್ಕ್. And here's the last question. What were the strangers pleased with? ಆ ಅಪರಿಚಿತರಿಗೆ ಯಾವ ವಿಷಯದಿಂದ ತುಂಬ ಖುಷಿ ಆಯಿತು? ಹಾಸ್ಪಿಟಾಲಿಟಿ, ಸ್ಮೈಲ್, ಮಿಲ್ಕ್. ಕಮ್ ಆನ್, ಆನ್ಸರ್ ಲೌಡ್ಲಿ. ಐ ಶುಡ್ ಬಿ ಏಬಲ್ ಟು ಹಿಯರ್ ಯು. ಎಸ್, ಇಟ್ ಈಸ್ ಹಾಸ್ಪಿಟಾಲಿಟಿ. Well done, children. You all did a great job. Now let's move on to our next activity. Fill in the blanks with the opposite words. Opposite words ಅಂದ್ರೆ ಏನು ಮಕ್ಕಳೇ? ವಿರುದ್ಧಾರ್ಥಕ ಪದಗಳು. ಇಲ್ಲಿ ನಾನು ಕೆಲವೊಂದು ವಾಕ್ಯಗಳನ್ನು ತೋರಿಸ್ತೇನೆ. ಅದರಲ್ಲಿ ಬಿಟ್ಟ ಸ್ಥಳಗಳನ್ನು ವಿರುದ್ಧಾರ್ಥಕ ಪದಗಳಿಂದ ತುಂಬಬೇಕು. ಶುರು ಮಾಡೋಣವಾ? ಎಸ್. The first sentence, plastic is light but iron is dash. Light ಅಂದ್ರೆ ಏನು? ಹಗುರ. ಪ್ಲಾಸ್ಟಿಕ್ ಹಗುರವಾಗಿರುತ್ತೆ. ಹಾಗಾದರೆ ಕಬ್ಬಿಣ? Let's look at the second question. This chair is comfortable but that one is dash. So can you guess the opposite word for the word comfortable here? Absolutely right. It is uncomfortable. Third question, you are late today. Come dash to school. What is the opposite word for late? Yes, it is early. The fourth sentence is, some buses are ordinary and some buses are dash. Now come on, guess the opposite word for the word ordinary. Very good, children. It is special. Next word. My sister is happy but my brother is dash. Now can you tell me the opposite word for happy?
Well done, children. The word is sad. Well done. You all did a great job. Did you all enjoy the activity, children? Yes? Very good. Now let's move on to our next topic, adjectives. First, let us understand what an adjective is. Adjectives describe quality or state of being of a noun. Now here are the adjectives of taste. ನೀವು ಯಾವುದೇ ಒಂದು ಪದಾರ್ಥನ ಟೇಸ್ಟ್ ಮಾಡಿದಾಗ ಅದು ಹೇಗೆ ನಿಮಗೆ ರುಚಿ ಕೊಡುತ್ತೆ? ಸ್ವೀಟ್, ಸಾಲ್ಟಿ, sour, bitter, spicy, alva? These are the different tastes you get when you eat something. Now here is an example with the sentence. Yes, children. Now read the sentence. The boy is eating a dash carrot. ನೀವು ಕ್ಯಾರೆಟ್ ತಿಂದಾಗ ನಿಮಗೆ ಯಾವ ಥರ ಟೇಸ್ಟ್ ಬರುತ್ತೆ? Yes, you're right. It is sweet. Let's move on to the next group of adjectives. Adjective of color. Color andre banna. Red, blue, green, yellow, orange, all the colors. And also the words like bright, bold, colorful and other words. Now let's understand this with an example. The man is wearing dash sunglasses. Now what color are the sunglasses? Yes, it is brown. Very good, children. The next group of adjectives are smell. Smell andre eno? ವಾಸನೆ ಅಥವಾ ಸುವಾಸನೆ. ನಾವು ಸ್ಮೆಲ್ ಮಾಡಿದಾಗ ಅದು ನಮಗೆ ಹೇಳುತ್ತೆ ಚೆನ್ನಾಗಿದೆಯಾ ಇಲ್ವಾ ಅನ್ನೋದನ್ನು ನಾವು ಕಂಡುಹಿಡಿಯಬಹುದು. ಅಂತಹ ಪದಗಳು ಯಾವುದು? ಫ್ರೆಶ್, ಸ್ಮೋಕಿ, ರಾಟನ್, ಸ್ಮೆಲ್ಲಿ, ಸ್ಟಿಂಕಿ. Now let's understand this with a sentence. Yes, children, did you all see the picture? Yes. The boy is holding a dash sock. Yes. Can you guess the word looking at the picture, children? It is a smelly sock. The next set of adjectives are looks. Looks andre eno? Nam ಕಣ್ಣಿಗೆ ಒಂದು ವಸ್ತು ಹೇಗೆ ಕಾಣುತ್ತೆ? ಸುಂದರವಾಗಿದೆಯಾ ಇಲ್ವಾ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ನಾವು ನಮ್ಮ ಕಣ್ಣಿನಿಂದ ನೋಡಿದಾಗ ನಮಗೆ ಗೊತ್ತಾಗುತ್ತೆ. Now what are the words? Beautiful, ugly, attractive, handsome, bright, dull. Now let's understand this with an example. He is a dash man. Handsome man. Let's look at the next set of adjectives. Let's look at the next set of adjectives. These are the adjectives of size. Big, small, huge, little, long, short. Now, look at this sentence, children. How is the tree? What is the size of the tree? This is a tall tree. This is a tall tree. Children, let's look at the next set of adjectives. Adjectives of feel. ಅಂದರೆ ನಾವು ಯಾವುದೇ ಒಂದು ವಸ್ತುವನ್ನು ಮುಟ್ಟಿದಾಗ ನಮ್ಮ ಕೈಯಲ್ಲಿ ಅದು ಹೇಗೆ ಫೀಲ್ ಆಗುತ್ತೆ? ವೆದರ್ ಇಟ್ ಇಸ್ ಸ್ಮೂತ್, ರಫ್, ಹಾರ್ಡ್, ಸಾಫ್ಟ್, ಸಿಲ್ಕಿ, ಬಂಪಿ. ಕೆಲವೊಂದು ಸಲ ನಾವು ಮುಟ್ಟಿದಾಗ ಫೀಲ್ ಆಗುತ್ತೆ, ಕೆಲವೊಂದು ಸಲ ನಾವು ನಡೆಯುವಾಗ ಇರ್ಬೋದು, ಕೂತಿರುವಾಗನೂ ನಮಗೆ ನಮ್ಮ ಅಕ್ಕಪಕ್ಕದಲ್ಲಿರುವ ವಸ್ತುಗಳು ಹೇಗಿದೆ ಅನ್ನೋದು ನಮಗೆ ಫೀಲ್ ಆಗುತ್ತೆ. ಲೆಟ್ಸ್ ಅಂಡರ್ಸ್ಟ್ಯಾಂಡ್ ದಿಸ್ ವಿತ್ ಆನ್ ಎಕ್ಸಾಂಪಲ್. ದಿಸ್ ಇಸ್ ಅ ಡ್ಯಾಶ್ ಕ್ಯಾಂಡಿ. ನೀವೆಲ್ಲ ಈ ಕ್ಯಾಂಡಿಯನ್ನು ತಿಂದಿರ್ತೀರಾ. ಹೇಗಿರುತ್ತೆ ಈ ಕ್ಯಾಂಡಿ ಟಚ್ ಮಾಡಿದ್ರೆ? Yes, this is a soft candy. The next set of adjectives are adjectives of sound. Sound ಅಂದರೆ ಏನು? ನಾವು ಯಾವುದೇ ಒಂದು ಶಬ್ದವನ್ನು ಕೇಳಿಸ್ಕೊಂಡಾಗ ಅದು ಆ ಸೌಂಡ್ ಹೇಗಿರುತ್ತೆ ಅಂತ. The words are loud, quiet, noisy, silent, creaky. Creaky ಅಂದರೆ ಏನು? ಹಳೆಯ ಬಾಗಿಲು ಅಥವಾ ಕಿಟಕಿ ಓಪನ್ ಮಾಡಿದಾಗ ಸೌಂಡ್ ಹೇಗೆ ಬರುತ್ತೆ? ಕಟ್ 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 ಕ್ರಕ್ ಕ್ರಕ್ ಅಂತ ಬರುತ್ತೆ ಅಲ್ವಾ? ಅಂಥ ಸೌಂಡನ್ನ ನಾವೇನು ಹೇಳ್ತೀವಿ? ಕ್ರೀಕಿ ಅಂತ ಹೇಳ್ತೇವೆ. ಲೆಟ್ಸ್ ಲುಕ್ ಅಟ್ ದಿ ಎಕ್ಸಾಂಪಲ್. He heard a dash explosion. Now what could be the adjective here? How was the explosion? Loud.
he heard a loud explosion. Children, hope you all understood what adjectives are and how to use them. The next set of adjectives are numbers. The numbers like 1, 2, 3, 4, 5 and others, and some words which tell us the number like few, many, numerous, some. And the example for this is, as you can see in the picture, there are dash children in the classroom. What word will you use here? Many. There are many children in the classroom. The next set of adjectives are about behavior. As you can see here, kind, brave, honest, clever and cheerful. There are many other words too. Now let's look at an example. Children, can you all look at the picture? Yes. Now read the sentence. He is a dash brother. What adjective can we use here? He is a caring brother. You can see how he is helping a sister. Yes. So this is all about adjectives. ಈಗ ನಿಮಗೆ ನಾಮಪದಗಳನ್ನು ಹೇಗೆ ವರ್ಣಿಸೋದು ಅಂತ ಅರ್ಥ ಆಗಿರಬೇಕು. Let's move on to a small activity here. Now I am going to show you few sentences from the lesson The Wonder Ball, and you have to guess the right adjective. Shall we begin, children? Yes. Complete the sentences using the correct adjectives from the lesson. The first sentence is, the dash couple lived in a hut. How were the couple? ಆ ದಂಪತಿಯರು ನೋಡಲಿಕ್ಕೆ ಹೇಗಿದ್ರು? Old or young? You're right, it is old. Let's look at the next sentence. The dash boys hooted at the strangers. What is the right answer? City or village? Yes, you're absolutely right, children. It is village boys. Third sentence. The strangers were not dash men. What is the answer? Special, ordinary? The answer is ordinary. The next sentence. Boches placed the dash bowl of milk on the table. How was the bowl? Do you remember, children? Yes, tell me now. Was it small or big? It was a small bowl. You can see, children, as you are answering right, for each answer you are getting a star up there. Fifth one, Philemon welcomed the dash newcomers. Ragged or clean? How were the newcomers? They were ragged. Well done, children. You all answered very well. Now is your homework time. Children, in your textbook you all can come to page number 78. Here you have to do the following headings. Children, hope you all enjoyed today's class. I'll see you soon in the next class with the continuation of the lesson The Wonder Ball. Thank you.